ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸರ್ಕಾರದಿಂದ ಪಿಂಚಣಿದಾರರಿಗೆ ಒಂದು ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತದೆ. ಈಗ ಅಪ್ಡೇಟ್ ಏನಂದರೆ, ಅದಕ್ಕಿಂತ ಮುಂಚೆ ಪೆನ್ಷನಿದ್ದು ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತ ತಿಳಿಯೋಣ. ಮೊದಲನೇ ಪ್ರಾಬ್ಲಮ್ ಏನಂದರೆ, 2026ರಿಂದ ಕೆಲವರಿಗೆ ಮಾರ್ಚ್ ತಿಂಗಳಿಂದ ಕೆಲವರಿಗೆ ಪೆನ್ಷನ್ ಬರ್ತಿರಲಿಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಯಾವುದೇ ಪೆನ್ಷನ್ಗಳು ಅಕೌಂಟಿಗೆ ಬರ್ತಿಲ್ಲ. ಕೆಲವರಿಗೆ ಮಾತ್ರ ಬರ್ತಿತ್ತು. ರೀಸನ್ ಕೇಳಿದರೆ ಆದಾಯದ ಮಿತಿ ಜಾಸ್ತಿ ಅಂತ ತೋರಿಸ್ತಿತ್ತು ಹೆಚ್ಚಿನವರಿಗೆ. ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ, ನಿಮ್ಮ ಗ್ರಾಮ ಪಂಚಾಯತಿಯಿಂದ ನಿಮಗೆ ಕಾಲ್ ಅಥವಾ ಮಾಹಿತಿ ನೀಡಿರ್ಬೋದು, ನಿಮ್ಮದು ಆದಾಯ ಮಿತಿ ಜಾಸ್ತಿ ಉಂಟು, ಹಾಗಾಗಿ ನಿಮ್ಮ ಪೆನ್ಷನ್ ಸ್ಟಾಪ್ ಆಗಿದೆ, ಆದಾಯ ಮಿತಿ ಕಡಿಮೆ ಮಾಡಿ ಅಂತ. ಅದು ಯಾವ ರೀತಿ ಅಂದರೆ, ನಿಮ್ಮ ಕುಟುಂಬದಿಂದ ಯಾರಾದರೂ ಒಂದು ರೇಷನ್ ಕಾರ್ಡಿಂದ ನೀವು ಮತ್ತು ನಿಮ್ಮ ಕುಟುಂಬದವರಿದ್ದರೆ ಅವರು ಯಾರಾದರೂ ಇನ್ಕಮ್ ಜಾಸ್ತಿ ಆಗಿದ್ದರೆ ಅದು ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಅಂತ ತೋರಿಸಿತ್ತು. ಮತ್ತು ಏನಂದರೆ, ಪೆನ್ಷನ್ಗೆ 30,000 ಅಂತ ಇದು ಆಗಿತ್ತು, ಏನು ಆರ್ಡ್ರ್ ಆಗಿತ್ತು, 30,000 ಆದಾಯ ಮಿತಿ ಅಂತ. ಹಾಗಾಗಿ ಕೆಲವು ಹೊಸ ಪೆನ್ಷನ್ದಾರರಿಗೂ ಕೂಡ ಅರ್ಜಿ ಹಾಕಲಿಕ್ಕೆ ಆಗ್ತಿರಲಿಲ್ಲ ಆದಾಯ ಮಿತಿ ಕಡಿಮೆ ಮಾಡಿದ್ದರಿಂದ. ಯಾಕೆಂದರೆ ಆಲ್ರೆಡಿ ಈಗ 40,000ಕ್ಕಿಂತ ಹೆಚ್ಚು ಇದು ಆದಾಯ ಸಿಗ್ತಿತ್ತು. ಹಾಗಾಗಿ ಪೆನ್ಷನ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ರಿವ್ಯೂ ಮಾಡುವಾಗ ಸುಮಾರು 24 ಲಕ್ಷ ಜನರಿಗೆ ಸ್ಟಾಪ್ ಆಗಿತ್ತು ಪೆನ್ಷನ್. ಈಗ ಏನು ಮಾಡಿದ್ದಾರೆ ಅಂದರೆ, ಅದಕ್ಕೆ ಈಗ ಹೊಸ ಅಪ್ಡೇಟ್ ತಂದಿದ್ದಾರೆ. ಈಗ ಸರ್ಕಾರದಿಂದ ಬಂದ ಆದೇಶ ಏನಂದರೆ, 2026 ಜೂನಿಂದ ಯಾರಿಗೆಲ್ಲ ಆದಾಯದ ಮಿತಿಯಿಂದ ಸ್ಟಾಪ್ ಆಗಿದೆ, ಜೂನ್ ಅಂತಲ್ಲ ಮಾರ್ಚಿಂದ ಯಾರಿಗೆಲ್ಲ ಸ್ಟಾಪ್ ಆಗಿದೆ ಅವರಿಗೆಲ್ಲ ರೀಸ್ಟಾರ್ಟ್ ಮಾಡಬೇಕಂತ. ಯಾಕೆಂದರೆ ಈಗ 30,000ದಿಂದ ಆದಾಯ ಮಿತಿಯನ್ನು 1,20,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಮೊದಲೆಲ್ಲ ಕಡಿಮೆ ಇತ್ತು ಆದಾಯ, ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ ಆದಾಯ ಮಿತಿಯನ್ನು. ಹಾಗಾಗಿ ಈಗ ಯಾರಿಗೆಲ್ಲ ಸ್ಟಾಪ್ ಆಗಿತ್ತು ಹಿಂದೆ ಅವರಿಗೆಲ್ಲ ರೀಸ್ಟಾರ್ಟ್ ಮಾಡುವಂತೆ ಕೂಡ ಒಂದು ಆರ್ಡ್ರ್ ಬಂದಿದೆ. ಆ ಆರ್ಡ್ರನ್ನು ಈಗ ಲಾಸ್ಟ್ ಪ್ಯಾರ ಓದ್ತೀನಿ, ತುಂಬ ಉಂಟು ಈ ಆರ್ಡ್ರ್. ನಾನು ನಿಮಗೆ ಬೇಕಿದ್ರೆ ಈಗ ಸೈಡಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ಬೇಕಿಯವರು ಓದಿಕೊಳ್ಳಿ. ಅದರಲ್ಲಿ ಫುಲ್ ಡೀಟೇಲ್ಸ್ ಉಂಟು. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿಯಲ್ಲಿ ಸಂಯೋಜನಾ ಆ್ಯಪ್ ಮೂಲಕ ಪರಿಶೀಲನೆಯ ನಂತರ ರೂ 32,000ದಿಂದ 1,22,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನು ಮುಂದಿನ ಆದೇಶದವರೆಗೆ ಮುಂದುವರಿಸಲು ಸರ್ಕಾರವು ಆದೇಶಿಸಿದೆ. ಅಂದರೆ ಯಾರಿಗೆಲ್ಲ ಇನ್ಕಮ್ ಜಾಸ್ತಿ ಇದ್ದು ಸ್ಟಾಪ್ ಮಾಡಿದಾರಲ್ಲ, ಆದಾಯ ಜಾಸ್ತಿ ಇದ್ದು ಸ್ಟಾಪ್ ಮಾಡಿದಾರಲ್ಲ, ಅವರಿಗೆಲ್ಲ ರೀಸ್ಟಾರ್ಟ್ ಆಗ್ತದೆ ಪೆನ್ಷನ್. ಮತ್ತು ಕೆಲವು ಬಾಕಿ ರೀಸನ್ದೆಲ್ಲ ಅಪ್ಡೇಟ್ ಏನಿಲ್ಲ. ಪೆನ್ಷನ್ ಈಗ ಯಾರಿಗೆಲ್ಲ ನಿಂತಿದೆ ಅವರಿಗೆಲ್ಲ ಈಗ ರೀಸ್ಟಾರ್ಟ್ ಆಗ್ತಿದೆ ಆದಾಯದ ಮಿತಿ ಜಾಸ್ತಿ ಮಾಡಿ. ಇನ್ನು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಪೆನ್ಷನ್ಗೆ. ಮೊದಲೆಲ್ಲ 30,000 ಇತ್ತು, ಈಗ 1,20,000 ತನಕ ಆಗಿದೆ. ಮೊದಲು ಹಾಗೇನಿತ್ತು 1,20,000, ಮತ್ತೊಮ್ಮೆ ಚೇಂಜ್ ಮಾಡಿದ್ರು 30,000 ಅಂತ. ಈಗ ಪುನಃ 1,20,000ವರೆಗೆ ಅಂತ ಪರ್ಮನೆಂಟ್ ಮಾಡಲಿಲ್ಲ. ಅದೇ ಲಾಸ್ಟಲ್ಲಿ ನೋಡಿದ್ರಲ್ಲ, ಪರ್ಮನೆಂಟ್ ಆರ್ಡ್ರ್ ಅಲ್ಲ ಇದು, ಮುಂದಿನ ಆದೇಶದವರೆಗೆ ನೋಡಿ. ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನು ಮುಂದಿನ ಆದೇಶದವರೆಗೆ ಮುಂದುವರಿಸಲು ಸರ್ಕಾರವು ಆದೇಶ. ಮುಂದಿನ ಆದೇಶದವರೆಗೆ ಮೊದಲಿಗೆ ಪೆನ್ಷನ್ ಬರ್ತಿತ್ತು, ಅದೇ ರೀತಿ ಪೆನ್ಷನ್ ನಿಮಗೆ ಕಂಟಿನ್ಯೂ ಆಗ್ತದೆ. ಇದು ಯಾರೆಲ್ಲ ನಿಮ್ಮ ಹಿರಿಯ ನಾಗರಿಕರಿದ್ದರೆ, ವಿಕಲಚೇತನರು ಯಾರಿಗೆಲ್ಲ ಪೆನ್ಷನ್ ನಿಂತಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಯೂಸ್ ಆಗ್ತದೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.